ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ನಾನು ಇದಕ್ಕೇನು ತಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇದು ಏನೋ ಏನೋ ಒಂದು ಮನ್ಸಿಗೆ ಬಂತು, ನೋಡೋಣ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ನೀವೇ ನೋಡ್ತಾ ಇರಿ. ಇದು ವೇಸ್ಟ್ ಆಗಿತ್ತು, ಅಂದ್ರೆ ಯಾವ್ದಕ್ಕೂ ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ. ಫ್ರೂಟ್ ಬಾಸ್ಕೆಟ್ ತರ ಮಾಡ್ತಾ ಇದ್ದೆ. ಫ್ರೂಟ್ ಬಾಸ್ಕೆಟ್ ಮಾಡಿದ್ರು ಇದಕ್ಕೆ ನುಸಿ ಎಲ್ಲ ಬಂದು ಕೂತ್ಕೊಳ್ಳೋದೆಲ್ಲ ಆಗ್ತಾ ಇತ್ತು. ಸೊ ಹಾಗಾಗಿ ನಾನೇನು ಯೋಚನೆ ಮಾಡಿದೆ, ಇದನ್ನೇ ಒಂದು ಪ್ಲಾಂಟಿಗೆ ಪಾಟ್ ತರ ಪ್ಲಾಂಟ್ ಇದ್ರಲ್ಲಿ ಒಂದು ಏನಾದ್ರು ಗಿಡ ಬೆಳೆಸೋಣ ಅಂತ ಅನ್ಕೊಂಡೆ. ಸೊ ನನ್ಗೆ ಗಿಡ ಅಂದ್ರೆ ಹೇಗೂ ಇಷ್ಟ, ಹಾಗಾಗಿ ಒಂದು ಗಿಡ ಬೆಳೆಸೋಣ ಅಂತ ಅನ್ಕೊಂಡೆ. ಅದು ಇದನ್ನು ತಗೊಂಡ್ಬಂದೆ. ಮಣ್ಣಿದೆ, ಸ್ವಲ್ಪ ಮಣ್ಣಿದೆ, ಮಣ್ಣನ್ನು ಹಾಕಿ ಈಗ ಗಿಡ ಬೆಳೆಸ್ಬೇಕು. ಚೆನ್ನಾಗಿದೆ ಮಣ್ಣು, ಎಷ್ಟು ಚೆನ್ನಾಗಿರುತ್ತಲ್ಲ. ಗಿಡ ಯಾವ್ದಂತ ಹೇಳಿದ್ರೆ ಇದು ಇದಕ್ಕೇನು ಹೇಳೋದು, ಬ್ರಾಹ್ಮಿ ಎಲೆಗಳಿದೆ ಅಲ್ಲ, ಬ್ರಾಹ್ಮಿ ಗಿಡ. ಇದು ತುಂಬಾ ಆಗತ್ತೆ. ಇದು ಒಂದು ಬೆಳೆಸಿದ್ರೆ ಉಂಟಲ್ಲ ತುಂಬಾ ಆಗತ್ತೆ. ಇದೊಂದು ಬ್ರಾಹ್ಮಿ, ಅದು ಒಳ್ಳೇದು ಕೂಡ, ನೋಡಕ್ಕೂ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ಮೆಮೊರಿ ಪವರ್ಗೆ ಇದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಅದಕ್ಕೆ ಬೇರೆ ಶನಿವಾರ ರಜಾ ಇದೆ, ಹಾಗಾಗಿ ಏನಾದ್ರೂ ಈ ತರ ಏನಾದ್ರೂ ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ಮೈಂಡ್ ಕೂಡ ಫ್ರೀ ಆಗುತ್ತೆ. ಹಾಗೆ ಮಾಡೋಣ ಅಂತ ಅನ್ಕೊಂಡೆ. ಸೊ ಈ ತರ ವೀಕೆಂಡ್ ಅಂತ ಅಂದಾಗ ಏನಾದ್ರು ಒಂದು ಈ ತರ ಏನಾದ್ರು ಕೆಲಸ ಮಾಡ್ತಾ ಇರ್ಬೇಕು ಅಂತ ಅನ್ಸೋದು. ನಿಮ್ಗೆ ಹೇಗೆ ಅನ್ಸುತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ವೀಕೆಂಡ್ ಹೇಗಿರುತ್ತೆ ಮನೆಯಲ್ಲಿ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಎನಿಹಾವ್ ಇದು ಸ್ವಲ್ಪ ನೀರು ತುಂಬಾ ಇದಿದೆ ನೋಡಿ, ಸ್ಟಿಕ್ ಇದೆ ಮಣ್ಣು, ಹಾಗಾಗಿ ಜಾಸ್ತಿ ನೀರು ಬೇಕಾಗಿಲ್ಲ. ನೀರು ತಂದಿದ್ದೀನಿ ಹಾಕಕ್ಕೆ ಅಂತ, ಬಟ್ ಬೇಕಾಗಿಲ್ಲ, ಇಷ್ಟೇ ಸಾಕಾಗುತ್ತೆ. ನೋಡುವ ಹಿಂಗೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ನೋಡುವ. ನೆಕ್ಸ್ಟ್ ವಿಡಿಯೋದಲ್ಲಿ ಬೆಳೆದು ಎಷ್ಟು ಚೆನ್ನಾಗಿದೆ, ಹೇಗ್ ಬಂದಿದೆ ಅಂತ ನೆಕ್ಸ್ಟ್ ಏನಾದ್ರು ವಿಡಿಯೋ ಮಾಡಿದಾಗ ತೋರಿಸ್ತೀನಿ. ನಂದು ಇದೆಲ್ಲ ಇದು ಫ್ಯಾನ್ಸ್ ಇದೆಲ್ಲ ಐಟಮ್ ಎಲ್ಲ ಕಬೋರ್ಡ್ ಫುಲ್ಲು ಮೆಸ್ಸಿ ಆಗಿತ್ತು, ಎಲ್ಲ ಒಟ್ಟಾರೆ ಇಟ್ಟಿದ್ದೇನೆ. ಸೊ ಅದನ್ನೆಲ್ಲ ಸರಿ ಮಾಡಬೇಕು. ಇದರಲ್ಲಿ ಒಂದು ಚಿಕ್ಕ ಬಾಕ್ಸ್ ತಗೊಂಡಿದ್ದೇನೆ, ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಿರೋದು. ಇದು ಆಕ್ಚುಲಿ ಈ ತರ ಕಂಪಾರ್ಟ್ಮೆಂಟ್ ಬಾಕ್ಸ್ ಇರುತ್ತಲ್ಲ, ಸೊ ಈ ತರ ತಗೊಂಡು ಇದರಲ್ಲಿ ಇಯರಿಂಗ್ಸ್ ಎಲ್ಲ ಇಟ್ಟಿದ್ದೇನೆ. ಇಯರಿಂಗ್ಸ್ ಅಂದ್ರೆ ಈಗ ನನ್ಗೆ ಬ್ಲ್ಯಾಕ್ ಮೆಟಲ್ಸ್ ಇಷ್ಟ ಆಯ್ತಾ, ಸೊ ಹಾಗೆ ಬ್ಲ್ಯಾಕ್ ಮೆಟಲ್ಸ್ ಒಂದಷ್ಟು ತಗೊಂಡಿದ್ದೇನೆ. ಇದೆಲ್ಲ ಆನ್ಲೈನ್ ಅಲ್ಲಿ ನೀವು ನೋಡಿರ್ತೀರಾ ಅನ್ಸುತ್ತೆ. ಇದು ಸ್ಯಾರೀಸ್ಗೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಇದು ಎಲ್ಲೋ ಒಂದು ಮಾಲಲ್ಲಿ ಹೋಗ್ಬೇಕಾದ್ರೆ ತಗೊಂಡಿದ್ದು, ಒಂಥರ ಡಿಫ್ರೆಂಟ್ ಆಗಿತ್ತು, ಹಾಗಾಗಿ ತಗೊಂಡೆ. ಆಮೇಲೆ ಇದೊಂದು ಇಯರಿಂಗ್ಸ್ ಎಲ್ಲಿ ತಗೊಂಡಿಂತ ನೆನಪಿಲ್ಲ, ಕೆಲವೊಂದು ನೆನಪಿರುತ್ತೆ. ಇದು ಒಂದು ಮಿಸ್ ಆಗಿದೆ, ಇದು ಒಂದು ಇಯರಿಂಗ್ಸ್ ಇದೆ, ಒಂದು ಮಿಸ್ ಆಗಿದೆ, ಎಲ್ಲಿ ಇಟ್ಟಿದೆ ಗೊತ್ತಿಲ್ಲ. ಅದೇ ರೀತಿ ಈ ತರ ಜುಮ್ಕಾ ಇದೆಲ್ಲ ನಂಗೆ ಭಾರಿ ಇಷ್ಟ. ಈ ತರ ಜುಮ್ಕಾಸ್ ಎಲ್ಲ ಯಾವಾಗ್ಲೂ ರೇರ್ ಆಗಿ ಹಾಕ್ತೀನಿ. ಆಮೇಲೆ ಇದೊಂದು ನೋಡಿ, ಈ ತರದ್ದು ನಿಮ್ಮಲ್ಲಿ ಇರ್ಬಹುದು. ಸೊ ಈ ತರದ್ದು ಜುಮ್ಕ ಇರುತ್ತಲ್ಲ, ಇದನ್ನು ನಾವು ಈಗ ವೈಟ್ ಕುರ್ತಾ ಎಲ್ಲ ಹಾಕ್ಬೇಕಾದ್ರೆ ಇದನ್ನ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಆಯ್ತಾ. ಆಮೇಲೆ ಇದು ಅಷ್ಟೇ, ವೈಟ್ ಸ್ಯಾರಿ ಅಥವಾ ಈ ಕಲಂಕರಿ ಸ್ಯಾರೀಸ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಈ ತರ ಇಯರಿಂಗ್ಸ್ ಎಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಪೋರ್ಟ್ ನೋಡ್ತೀರಾ, ನೋಡಿ ಎಲ್ಲ ಒಟ್ಟಾರೆ ಡಂಪ್ ಮಾಡಿಟ್ಟಿದ್ದೇನೆ ಆಯ್ತಾ, ಫುಲ್ ಡಂಪ್ ಮಾಡಿಟ್ಟಿದ್ದೇನೆ, ಒಂದು ಸರಿ ಇಲ್ಲ. ಇನ್ನು ಈ ಬಾಕ್ಸ್ ಅಲ್ಲಿ ಈಗ ನಾನು ಅರೇಂಜ್ ಮಾಡಿಡ್ಬೇಕು. ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಈ ಬಾಕ್ಸ್ ಅಲ್ಲಿ ಮೇಕಪ್ ಕಿಟ್ ಇಟ್ಟಿರ್ತೀನಿ. ಸೊ ಎಲ್ಲ ಮಿಕ್ಸ್ ಅಲ್ಲಿ ಇದೆ. ಇದು ಹೇರ್ ಬ್ಯಾಂಡ್, ಆಮೇಲೆ ಎಂತ ಕಾಂಪ್ಯಾಕ್ಟ್, ರೋಲರ್, ಸೊ ತುಂಬಾ ಇದೆ. ಈಗ ಇದನ್ನೆಲ್ಲ ಅರೇಂಜ್ ಮಾಡಿಡ್ಬೇಕು, ಅದು ಮೇನ್ ಈಗ ಟಾಸ್ಕ್. ಇದು
ಅದು ನನ್ನ ಹಸ್ಬೆಂಡಿಗೆ ಜಪಾನ್ ಹೋಗ್ಬೇಕಾದ್ರೆ ಅಲ್ಲಿ ಅವ್ರು ಕೊಡುವಂತ ಗಿಫ್ಟ್ ಅಂತೆ. ಸರಿ, ಎಷ್ಟು ಚಿಕ್ಕದಾಗೋದು ಮತ್ತೆ ಕ್ಯೂಟ್ ಇದೆ. ಅವ್ರು ಇಷ್ಟೇ ಚಿಕ್ಕ ಗಿಫ್ಟ್ ಕೊಡೋದಂತೆ, ತುಂಬಾ ಕಾಸ್ಟ್ಲಿ ಇದೆಲ್ಲ ಏನು ಕೊಡಲ್ಲ, ಒಂದಿಷ್ಟು ಚಿಕ್ಕದನ್ನು ಕೊಟ್ಟಿದ್ದಾರೆ. ಅದಕ್ಕೆಂದು ಬರ್ಬೇಕಾದ್ರೆ ಇದು ನನ್ನ ಫ್ಯಾನ್ಸಿ ಬಾಕ್ಸ್. ಇದು ಮೇಕಪ್ ಐಟಮ್ಸ್ ಅನ್ನು ಇಷ್ಟರಲ್ಲಿ ಇಟ್ಟಿದ್ದೇನೆ. ಸೊ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೇನೆ. ಸ್ಟೇಷನರೀಸ್ ಎಲ್ಲ ಇದೆ. ಆಮೇಲೆ ಇದರಲ್ಲಿ ಇದು ಹೇರ್ ಬ್ಯಾಂಡ್ಸ್ ಅದೆಲ್ಲ ಇದರಲ್ಲಿ ಇಟ್ಟಿದೆ. ನೋಡ್ಬೇಕಾ, ನಿಮ್ಗೆ ತೋರಿಸ್ತೀನಿ. ಈ ಬಾಕ್ಸ್ ಅಲ್ಲಿ ಒಂದು ಬಾಕ್ಸ್ ಸ್ಪೆಕ್ಸ್ ಇದೆ ಆಯ್ತಾ. ಆಮೇಲೆ ಇದರಲ್ಲಿ ನೋಡಿ, ಇದೊಂದು ಜಪಾನಿಂದ ತಗೊಂಡ್ಬಂದಿರೋದು, ಇದೊಂದು ರಬ್ಬರ್ ಬ್ಯಾಂಡ್. ಸೊ ಇದನ್ನು ಹೀಗೆ ಹಾಕಿದ್ರೆ ಜಸ್ಟ್ ಪ್ರೆಸ್ ಮಾಡಿ ಹಾಕಿದ್ರೆ ಆಯ್ತು ಇಷ್ಟೇ. ಈ ತರದ್ದು 1, 2 ಇದಾವೆ. ಮತ್ತೆ ಎಲ್ಲ ಬ್ಯಾಂಗಲ್ಸ್, ಬ್ಲ್ಯಾಕ್ ಮೆಟಲ್ಸ್ ಇದೆ, ಎಲ್ಲ ಬ್ಲ್ಯಾಕ್ ಮೆಟಲ್ಸ್ ನಾನು ಜಪಾನ್ ಇದು ತಂದಂತಹ ಕೆಲವೊಂದು ಸ್ಟೇಷನರಿ ಕೆಲವೊಂದು ತೋರಿಸ್ತೇನೆ. ಡಿಫ್ರೆಂಟ್ ಇರುತ್ತೆ. ವೆಯ್ಟ್ ಇದು ಕಲರ್ ಡಾಟ್ ಮಾರ್ಕರ್ ಅಂತ ಹೇಳಿ ಆಯ್ತಾ. ಕಲರ್ ಡಾಟ್ ಮಾರ್ಕರ್ ಅಂತ, ಇದಕ್ಕೆ ಈಗ 2 ಕಲರ್ ಇದೆ ಇದರಲ್ಲಿ. ಜಸ್ಟ್ 2 ಕಡೆ ಟಿಪ್ ಇರುತ್ತೆ. ಒಂದು ಟಿಪ್ ಅಲ್ಲಿ 2. ಸೊ ಹೀಗೆ ಸ್ಕೆಚ್ ಪೆನ್ ತರ ಇರುತ್ತೆ. ಈ ಕಡೆ ಸ್ವಲ್ಪ ಇನ್ನೊಂದು ಟೈಪ್ ಇದ್ದು ಟಿಪ್ ಬರುತ್ತೆ. ಸೊ ಅದು ಹಿಂಗೆ. ಇದರಲ್ಲಿ 2 ಕಲರ್ ಇದೆ. ಇನ್ನೊಂದು ಎಲ್ಲಿ ತೋರ್ಸು, ನೀನ್ ತೆಗಿಬೇಡ, ನಾನು ಮಾಡಿದ್ದು ನಿಂಗೆ ಕೊಡ್ತೇನೆ, ನೀನ್ ಇಟ್ಕೋ. ಇದು ಹೇಗಿದೆ ಅಂದ್ರೆ ಸ್ಕೆಚ್ ಪೆನ್ ತರಾನೇ ಇರುತ್ತೆ ಹೀಗೆ. ಮತ್ತೆ ಇದು ಲೆಡ್ ಪೆನ್ಸಿಲ್. ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಇದೆ. ಈ ಪೆನ್ ಅಲ್ಲಿ ನಮ್ಗೆ ಈ ತರ ರೋಲರ್ ಲೀನಿಯರ್ ಪೆನ್ ಅಂತ. ಇದರಲ್ಲಿ ನಿಮ್ಗೆ 6 ಕಲರ್ ಇದೆ, 6 ಕಲರ್ಸ್ ಇದೆ, 6 ಡಿಸೈನ್ಸ್ ಇದೆ ಆಯ್ತಾ. 6 ಡಿಸೈನ್ಸ್ ಇದೆ. ಈಗ ನೋಡಿ, ಇದು ಲೀನಿಯರ್ ಪೆನ್ ಅಲ್ಲಿ ಇದು ಹೇಗೆ ಬರೆಯುತ್ತೆ ಅಂತ ಹೇಳಿದ್ರೆ, ಕರ್ವ್ ಶೇಪ್ ಕೊಡುತ್ತೆ. ಜಸ್ಟ್ ವೆಯ್ಟ್, ಇದಿಟ್ಕೊ, ಒಂದೊಂದೇ ಕೊಡು ನನಗೆ. ಇದು ನೋಡಿ. ಸೊ ಇದರ ಟಿಪ್ ಹೇಗಿದೆ ನೋಡಿ, ಹೇಗಿದ್ಯಾ. ಈಗ ಇದರಲ್ಲಿ ಹೀಗೆ ಲೈನ್, ಇನ್ನೊಂದು ಕೊಡು ಪೆನ್. ಈಗ ಇದ್ರಲ್ಲಿ ಇನ್ನೊಂದು ಪೆನ್ ಕೊಡಿದೆ. ಆಮೇಲೆ ನೀವು ಬರೀರಿ. ಮತ್ತೆ ಇದು ಇಟ್ಕೊಳ್ಳಿ, ಬ್ಲೂ ಇದು ಇಟ್ಕೊಳ್ಳಿ. ಈಗ ಇನ್ನೊಂದು, ಅದು ಪಿಂಕ್ ಅಲ್ವಾ. ಇದು ನೋಡಿ, ಇದರಲ್ಲಿ ಯಾವ್ದಂದ್ರೆ ಪಾಯಿಂಟೆಡ್ ಲೈನ್ ಆಗುತ್ತೆ. ಇದು ನೋಡಿ, ಈಗ ಪಾಯಿಂಟೆಡ್ ಲೈನ್. ಇದರಲ್ಲಿ ಹಾರ್ಟ್ ಶೇಪ್ ಲೈನ್ ಬೀಳುತ್ತೆ ನೋಡಿ. ಹಾರ್ಟ್ ಶೇಪ್ ಇದು ನೋಡಿ. ಈಗ ಇದು ಇಟ್ಕೋ, ಇದು ಬ್ರೋಕನ್ ಲೈನ್ ಅಂತೆ. ಗ್ರೀನ್ ಕಲರ್ ಇದು ಬ್ರೋಕನ್ ಲೈನ್ ಆಯ್ತಾ. ನೆಕ್ಸ್ಟ್ ಇದು ಡಾಟೆಡ್ ಲೈನ್, ಆರೆಂಜ್ ಅಲ್ಲಿ. ಇಷ್ಟು. ಆಮೇಲೆ ಇನ್ನ ಇದೆ 6 ಸ್ಟೈಲ್ಸ್ ಅಂಡ್ 6 ಕಲರ್ಸ್. ಇದು ಸೇಮ್ ಅನ್ಸುತ್ತೆ, ಬೇರೆ ಡಿಸೈನ್ ಇದೆ ನೋಡುವ. ಇದು ಸ್ಟಾರ್. ಇದು ಮೆಟಾಲಿಕ್ ಕ್ರಾಫ್ಟ್ ವರ್ಕ್ ಪೆನ್ ಅಂತ ಹೇಳಿ ಆಯ್ತಾ. ಇದು ನೋಡಿ, ಮೆಟಲ್ ಇಂಕ್ ಅಲ್ಲಿ ಆಯ್ತಾ, ಕ್ರಾಫ್ಟ್ ವರ್ಕ್ ಪೆನ್. ಇನ್ನೊಂದು ಗೋಲ್ಡನ್ ಅಲ್ಲಿ ಇದೆ, ಗೋಲ್ಡನ್ ಕಲರ್. ಸೇಮ್ ಈ ತರ ಇಲ್ಲಿನೂ ಇದೆ, ಇಂಡಿಯಾದಲ್ಲೂ ಇದೆ. ಸೊ
ಆಮೇಲೆ ನಾವೇನಾದ್ರು ಗಿಫ್ಟ್ ಕೊಡೋದಾದ್ರೆ ಈ ಶೋ ಪೀಸಸ್, ಆತರ ಫ್ಲವರ್ ವಾಸ್ ಅಥವಾ ಡ್ರೆಸ್ ಗಿಫ್ಟ್ ಅಥವಾ ಬೇರೆ ಏನೇನಾದ್ರೂ ಕೊಡ್ತೀವಿ, ಗೋಲ್ಡ್ ಸಿಲ್ವರ್. ಬಟ್ ಜಪಾನೀಸ್ ಅವರು ಗಿಫ್ಟ್ ಕೊಡೋದು ನೋಡಿ ಇಷ್ಟೇ ಚಿಕ್ಕದು, ಅದರಲ್ಲಿ ಒಂದು ಈ ತರ ಏನೋ ಒಂದು ಕ್ಯೂಟ್ ಇರುತ್ತೆ ನೋಡಿ, ಕ್ಯೂಟ್ ಇದೆ. ಇಷ್ಟೇ ಚಿಕ್ಕ ಒಂದು ಪೌಚ್, ಇದ್ರಲ್ಲಿ ಏನ್ ಇಡ್ಲಿಕ್ಕೆ ಆಗುತ್ತೋ ಗೊತ್ತಿಲ್ಲ. ಇದು ಅವರ ಗಿಫ್ಟ್ ಆಕ್ಚುಲಿ, ಜಪಾನೀಸ್ ಇತ್ತು. ಲೈಫ್ ಸಿಂಪಲ್ ಆಗಿರುತ್ತೆ, ಆಮೇಲೆ ಡಿಸಿಪ್ಲಿನ್ಡ್. ಅವರಿಗೆ ನಮ್ ತರ ಅಲ್ಲ, ಇಮೋಷನ್ಸ್ ಎಲ್ಲ ನಮ್ಮ ಇಂಡಿಯನ್ಸ್ಗೆ ಜಾಸ್ತಿ, ಅವರಿಗೆ ಸ್ವಲ್ಪ ಕಡಿಮೆ. ತುಂಬಾ ವರ್ಕಾಲಿಕ್, ಕೆಲಸ ಜಾಸ್ತಿ. ಅವರು ಅವರ ವರ್ಕ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ, ನಮ್ ತರ ಲೇಸಿಗಳಲ್ಲ. ನಾವು ಕೆಲವೊಂದ್ಸಲ ಬೋರ್ ಆಗುತ್ತೆ ಅಂತ ಹೋಗಲ್ಲ ಕೆಲ್ಸಕ್ಕೆ, ಲೇಸಿ ಅಂತ ಫೀಲ್ ಆಗುತ್ತೆ ಅಂತ ಹೋಗಲ್ಲ. ಬಟ್ ಅವ್ರು ಹಾಗಲ್ಲ, ಅವರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೆಲ್ಸಕ್ಕೆ, ಆಯ್ತಾ. ಆಮೇಲೆ ಅವ್ರಿಗೆ ಈ ತರ ತುಂಬಾ ಸಿಂಪಲ್ ಲೈಫ್ ಅನ್ನು ಲೀಡ್ ಮಾಡ್ತಾರೆ. ಅವ್ರಿಗೆ ಏಜ್ ಆದ್ರೂ ಅಷ್ಟೇ, ಅವರು ಫುಲ್ ಅಷ್ಟು ಏಜ್ ಆದ್ರೂ ಅವರು ಕೆಲ್ಸಕ್ಕೆ ತುಂಬಾ ಫೋಕಸ್ ಮಾಡ್ತಾರೆ. ಆಮೇಲೆ ಆಲ್ಮೋಸ್ಟ್ ಹೆಲ್ದಿ ಆಗಿರ್ತಾರೆ, ಅವ್ರದ್ದು ಲೈಫ್ ಸ್ಟೈಲ್ ಆ ತರ. ಬಟ್ ನಮ್ದೊಂದು ಇಂಡಿಯಾನೇ ಚೆನ್ನಾಗಿರುತ್ತೆ, ಇಲ್ಲಿ ನಮ್ಗೆ ಬಾಂಡೇಜ್ ಜಾಸ್ತಿ ಇರುತ್ತೆ, ಇಮೋಷನಲ್ ಅಟ್ಯಾಚ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಕೆಲವೊಂದು ವಿಷಯ ನಾವು ಅವರಿಂದ ಕೂಡ ಕಲಿಬೇಕು ಅಂತ ಅನ್ಸುತ್ತೆ. ಹಾಗೆ ನಮ್ಮ ದೇಶನೇ ದೊಡ್ಡದು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.